ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 2ನೇ ವ್ಲಾಗ್ ಆಗಿರುತ್ತೆ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಅರುಷಕ್ಕಿದೆ ದಾರೆ DBG ಅಂತ ಇವ್ರ ಮಾತುಗಳನ್ನ ಹೇಳ್ತಾ ಇದನ್ನ ಸ್ಟಾರ್ಟ್ ಮಾಡೋಣ. ಬ್ಯಾಂಗ್ಳೂರಿಂದ ನಮ್ಮ ಮನೆಯವರು ಮತ್ತೆ ನಮ್ಮತ್ತೆ ಬಂದಿದ್ರು. ಆಲ್ರೆಡಿ ಟೈಮ್ 11 ಆಗಿದೆ. ಅವ್ರು ನನಗೆ ನಾನು ತುಂಬಾ ದಿನದಿಂದ ಕೇಳ್ತಾ ಇದ್ದೆ ಅವ್ರನ್ನ, ಕಾರ್ ಮೇಲೆ ನೇಮ್ ಹಾಕ್ಸ್ಬೇಕು ಪಾಪುದು ನಮ್ದು ಎಲ್ಲಾನ ಅಂತ. ಹಾಕ್ಸೋಣ ಬಿಡು ಅಂತ ಹೇಳ್ತಾ ಇದ್ರು. ಹಾಕ್ಸಿರ್ಲಿಲ್ಲ. ಫೈನಲ್ ಇವತ್ತು ಹಾಕ್ಸ್ಕೊಂಡ್ ಬಂದಿದ್ದಾರೆ. ಅದನ್ನ ತೋರಿಸ್ತಾ ಇದ್ದಾರೆ. ನೋಡು ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಯ್ತು. ನೋಡಿ, ಪಾಪು ನೇಮ್ ತನ್ವಿಕ್ ಅಂತ ರ್ಯಾಂಬೋ ಕಲರ್ ಅಲ್ಲಿ ಬರ್ತಾ ಇದೆ. ಹಾಗೆ ಹಿಂದೆ ಬಂಪ್ ಆನ್ ಬೋರ್ಡ್ ನ ರಿಮೂವ್ ಮಾಡಿಸಿ ಬೇಬಿ ಆನ್ ಬೋರ್ಡ್ ಮತ್ತೆ ನಮ್ಮ ಇನಿಷಿಯಲ್ KS ಅಂತ ಹಾಕ್ಸ್ಕೊಂಡ್ ಬಂದಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಯ್ತು. ನನಗೆ ಹೇಳಿರಲಿಲ್ಲ ಹಾಕ್ಸಿದ್ದೀನಿ ಅಂತ ಹೇಳ್ಬಿಟ್ಟು, ಹಂಗೆ ಸರ್ಪ್ರೈಸ್ ಆಗಿ ಬಂದಿದ್ರು. ಇದು ನೇಮಿಂಗು ಮತ್ತೆ ಇನಿಷಿಯಲ್ ಎಲ್ಲ ಹೆಂಗ್ ಹಾಕ್ಸಿದ್ರು ಅಂತ ಒಂದು ಕ್ಲಿಪ್ಪಿಂಗ್ ಇದೆ, ಹಾಕ್ತೀನಿ ನೋಡ್ಕೊಂಡ್ ಬನ್ನಿ. ಈಗ ಟೈಮ್ ಬಂದು 12:30 ಆಯ್ತು. ಪಾಪು ಕೂಡ ಸರಿ ಎಲ್ಲ ತಿನ್ಸಿ ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿದ್ವಿ. ನಾನು ಅಮ್ಮ ಮತ್ತೆ ಕಿರಣ್ ಎಲ್ಲ ರೆಡಿ ಆಗ್ಬಿಟ್ಟು ನಾವೀಗ ಹೋಗ್ತಾ ಇರೋದು ನಣವಿನ ಕೆರೆಗೆ. ನಣವಿನ ಕೆರೆ ತಿಪ್ಟೂರ್ ತನಕ ನಣವಿನ ಕೆರೆಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಅಲ್ಲಿ ನಮ್ಮ ಪಾಪು ಇದ್ದಾಳೆ, ನಮ್ಮ ಅವನ ಮಗಳು, ಅವಳನ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಅವಳಿಗೆ ಆಲ್ರೆಡಿ 2 months ಇವಾಗ. ನಮ್ಮ ಪಾಪುಗಿಂತ 4 months ಚಿಕ್ಕವಳು ಅಷ್ಟೇ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಅಂದಾಗೆ ಪಾಪು ಸ್ವಲ್ಪ ಅಳ್ತಾ ಇದ್ದ. ಹಂಗೆ ಹಿಂದಕ್ಕೆ ಮುಂದಕ್ಕೆ ಓಡಾಡಿಸ್ಕೊಂಡು 1-2 ಹತ್ರ ಬ್ರೇಕ್ ತಗೊಂಡು ಕಾಫಿ ಟೀ ಅಂತ ಕುತ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ಆಲ್ರೆಡಿ 3 ಆಗಿದೆ. ಇನ್ನೇನ್ ಹತ್ತತ್ರ ಬಂದ್ವಿ, ರೀಚ್ ಆದ್ವಿ ನಾವು ನಣವಿನ ಕೆರೆನ. ಬನ್ನಿ ಪಾಪು ಅವಳ ನೋಡಿ ಯಾವ ತರ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಪಾಪ 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 ನೋಡಿ, 2 ಕೈ ಬಂದ್ಬಿಟ್ಟು ಈಗ ಹತ್ರ ಕಡಿ ಕೈ ಅತ್ತೆ ಒಬ್ರು ಕೈ ಬಿಡ್ದಿರೆ ನಮ್ಮ ಮಾಮನ್ ಪಾಪನ ನೋಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಅದೇ ಊರ್ನಲ್ಲಿರ್ತಕ್ಕಂತಹ ಕಾಡು ಸಿದ್ದೇಶ್ವರ ಮಠಕ್ಕೆ. ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು, ತುಂಬಾ ಪ್ರಶಾಂತವಾಗಿತ್ತು. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಏನೂ ಇರಲಿಲ್ಲ. ನಾವು ಕೂಡ ದರ್ಶನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ವಿಶ್ರಾಂತಿ ಪಡೆದು, ನೋಡಿ ಈ ತರ ಇದೆ ದೇವಸ್ಥಾನ ಆಚೆಯಿಂದ ನೋಡಕ್ಕೆ. ನಾವು ಅಲ್ಲಿರ್ತಕ್ಕಂಥ ಸ್ವಾಮೀಜಿನ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ಅವ್ರು ಬೇರೆ ಕಾಲದಲ್ಲಿ ಬ್ಯುಸಿ ಆಗಿದ್ದಾರೆ, ನಾವು ಅವ್ರ ದರ್ಶನ ಮಾಡಕ್ ಆಗ್ಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಕಳ್ಕೊಂಡು ಫೋಟೋಸು ಎಲ್ಲ ತಕ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ತುಮಕೂರಿಗೆ. ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೊಂದು ಒಕ್ಟನ್ನ ಕೇಳಿದ್ದೆ, ನಮ್ಮ ಅಮ್ಮನ ಕಡೆಯಿಂದ ಹೇಳ್ತಿದ್ದೆ. ನಿಮಗೆ ಒಕ್ಟಿಗೆ ಆನ್ಸರ್ ಗೊತ್ತಿಲ್ಲ, ಯಾರು ಕಮೆಂಟ್ ಮಾಡಿಲ್ಲ. ಸೊ ಅದ್ರ ಒಕ್ಟಿನ ಆನ್ಸರ್ ಏನ್ ಬಂದ್ರೆ ಕಬ್ಬು. ಇವಾಗ ಇನ್ನೊಂದು ಕೇಳ್ತೇನೆ. ಅಗಟಗಟೆ ಆಲದ ಮರ, ತೊಗಟೆ ಇಲ್ಲದ ಗೋಣಿಯ ಮರ, ಗಾಳಿ ಬೀಸಿದರೆ ಅಳ್ಳಾಡದ ಮರ.